KTM 390 ಅಡ್ವೆಂಚರ್ಗೆ ನಾನು ಸೆಂಟ್ರ್ ಸ್ಟ್ಯಾಂಡ್ ಫಿಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಚೈನ್ ಲೂಬ್ ಮಾಡೋಕ್ಕಾಗ್ತಾಯಿಲ್ಲ, ಚೈನ್ ಮೇಂಟೆನೆನ್ಸ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಆ ರೀಸನ್ಗೋಸ್ಕರ ಸ್ಟ್ಯಾಂಡ್ ಫಿಟ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. 4 ಸ್ಕ್ರೂ ಇದೆ, 4 ಹೋಲ್ಸ್ ಇರುತ್ತೆ ಬಾಟಮಲ್ಲಿ, ಅಲ್ಲಿಗೆ ಫಿಟ್ ಮಾಡಿದ್ರೆ ಮುಗೀತು. ಥ್ರೆಡ್ ಲಾಕರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಗಾಡಿ ತುಂಬ ವೈಬ್ರೇಷನ್ ಇರೋ ಕಾರಣ ಥ್ರೆಡ್ 100% ಲೂಸ್ ಆಗುತ್ತೆ, ಅದಕ್ಕೋಸ್ಕರ. ಇನ್ಸ್ಟಾಲೇಷನ್ ತುಂಬ ಸಿಂಪಲ್ಲು, ಬೇಸಿಕ್ ಟೂಲ್ ಇದೆ ನನ್ನ ಹತ್ರ, ನಾನೇ ಮಾಡ್ಕೊತಾ ಇದ್ದೀನಿ. ಫಿಟ್ಟಿಂಗ್ ಏನೋ ಕಂಪ್ಲೀಟ್ ಆಗಿದೆ, ನೋಡೋಣ ಇವನ ಅಜ್ಜಿ ಹೆಂಗೆ ಕೆಲಸ ಮಾಡುತ್ತೆ ಇದು ರೋಡ್ ಒಳಗಡೆ ಅಂತ. ಫೀಲ್ಡ್ಗಳು ಚೆಕ್ ಮಾಡೋಣ ಅಂತ ಭದ್ರಾ ರಿಸರ್ವ್ ಫಾರೆಸ್ಟ್ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಮಚಾ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಅನ್ಕೋ ಮಚಾ, ಇದು ಮಾತ್ರ ಕ್ರೇಜಿ. ಯಾವುದು ಗುರು ಇದು ಹಣೆ ಬರಾತು, ಪ್ರತಿ ಕಡೆನೂ ಹೊಡಿತೈತೆ ಗುರು. ಇದ್ಯಾವುದೋ ತುಕಾಲಿ ಸ್ಟ್ಯಾಂಡು ಆಗಲ್ಲ ಅಂತ ಫಸ್ಟ್ ಹೋಗಿ ಇದನ್ನು ಕಿತ್ತಿ ಬಿಸಾಕ್ಬೇಕು ಗುರು. ತಿರ್ಗಾ 3200 ರೂಪಾಯಿ ಗುಂಡ ಮುಚ್ಕೊಂಡೋಯ್ತು. ಫೈನಲಿ ರೈಡ್ ಮುಗಿಸ್ಕೊಬಂದು ಸ್ಟ್ಯಾಂಡ್ ಕಿತ್ತಾಕ್ತಾ ಇದ್ದೀನಿ. ನಮಗೂ ಈ ಸ್ಟ್ಯಾಂಡ್ಗೂ ಆಗಿ ಬರಲ್ಲ. ಇದೇನಿದ್ರು ಹೈವೇ ಟೂರಿಂಗು, ಲಾಂಗ್ ಡ್ರೈವ್ಗೆ ಚೈನ್ ಕ್ಲೀನ್ ಮಾಡ್ಕೊಳ್ಳೋಕೆ ಮಾತ್ರ ತುಂಬ ಸಖತ್ತಾಗಿದೆ. ಬಟ್ ನನಗಿದಾಗಿ ಬರಲ್ಲ, ಕುದುರೆ ಥರ ಆರ್ತಾ ಇರಬೇಕು ನನಗೆ ಗಾಡಿ. ನೋಡ್ಬೋದು ಫುಲ್ ನೆಕ್ಸ್ಟ್ ಲೆವೆಲ್ ಕಿತ್ತೋಗ್ಬಿಟ್ಟಿದೆ. ಸ್ಟ್ಯಾಂಡು ಬಾಟಮಲ್ಲಿ ಫುಲ್ ಸ್ಕ್ರ್ಯಾಚಸ್ಸು, ಫುಲ್ ಹೊಗೆ ಆಡ್ಸ್ಕೊಂಡಿದೆ ಸ್ಟ್ಯಾಂಡು.